ಇದು ಬೇಲಿಯೇ ಎದ್ದು ಹೊಲ ಮೇಯ್ದಂತ ರೋಚಕ ಕತೆ. ಇದು ಸಿನಿಮಾ ಸ್ಟೈಲ್ ಅಲ್ಲಿ 50 ಲಕ್ಷ ವಂಚನೆ ಮಾಡಿದವರ ಸ್ಟೋರಿ. ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ಪಂಗನಾಮ ಹಾಕಿದ್ದು ಹೇಗೆ? ಬೆಂಗಳೂರಿನಲ್ಲಿ ವೃದ್ಧ ದಂಪತಿಗೆ 50 ಲಕ್ಷ ವಂಚನೆ ಆಗಿದೆ. ಬ್ಯಾಂಕಿನ ಡೆಪ್ಯೂಟಿ ಮ್ಯಾನೇಜರ್ ಸೇರಿ 4 ಬಂಧನ ಆಗಿದೆ. ಈ ಪ್ರಕರಣದಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ದಂತಹ ರೋಚಕ ಕತೆ ಇದು. ಸಿನಿಮಾ ಸ್ಟೈಲ್ ನಲ್ಲಿ 50 ಲಕ್ಷ ವಂಚನೆ ಮಾಡಿದವರ ಸ್ಟೋರಿ. ಬ್ಯಾಂಕಿನ ಡೆಪ್ಯೂಟಿ ಮ್ಯಾನೇಜರೇ ಹೇಗೆ ಪಂಗನಾಮ ಹಾಕಿದ್ರು? ವೃದ್ಧ ದಂಪತಿಗೆ 50 ಲಕ್ಷ ವಂಚನೆ ಮಾಡಿದ್ದಾರೆ. ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ಸೇರಿ 4 ಬಂಧನ ಆಗಿದೆ. ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯಲ್ಲೇ 50 ಲಕ್ಷ ವಂಚನೆ ಮಾಡಿದ್ದಾರೆ. ಪಕ್ಕಾ ಸಿನಿಮಾ ಸ್ಟೈಲ್ ನಲ್ಲಿ 50 ಲಕ್ಷ ವಂಚನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ವೃದ್ಧ ದಂಪತಿಗೆ 50 ಲಕ್ಷ ವಂಚಿಸಿರುವಂತಹ ರೋಚಕ ಕತೆ. ಬ್ಯಾಂಕಿನ ಡೆಪ್ಯೂಟಿ ಮ್ಯಾನೇಜರ್ ಪಂಗನಾಮ ಹಾಕಿದ್ರು. ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯಲ್ಲೇ ವಂಚನೆ ಮಾಡಿದ್ದಾರೆ. ಗಿರಿನಗರದ ನಿವಾಸಿ ಸಾವಿತ್ರಮ್ಮ ಅನ್ನೋ ವೃದ್ಧೆಗೆ ವಂಚಿಸಿದ್ದಾರೆ. ಇಂಡಸ್ ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ಮೇಘನ ವಂಚಿಸಿರುವಂತಹ ಘಟನೆ. ಪ್ರಿಯಕರನ ಜೊತೆ ಸೇರಿ 1/2 ಕೋಟಿ ಪಂಗನಾಮ ಹಾಕಿದ್ದಾರೆ. ಇಂಡಸ್ ಬ್ಯಾಂಕ್ನ ಡೆಪ್ಯೂಟಿ ಮ್ಯಾನೇಜರ್ ಮೇಘನ ಗಿರಿನಗರದ ನಿವಾಸಿ ಸಾವಿತ್ರಮ್ಮ ಅನ್ನೋ ವೃದ್ಧೆಯನ್ನ ವಂಚಿಸಿದ್ದಾರೆ. ತನ್ನ ಪ್ರಿಯಕರನ ಜೊತೆ ಸೇರಿ 50 ಲಕ್ಷ ಪಂಗನಾಮ ಹಾಕಿದ್ದಾರೆ. ವೃದ್ಧೆಗೆ ಮ್ಯಾನೇಜರ್ ಮೇಘನ ಜೊತೆ ತುಂಬಾ ಪರಿಚಯ ಇತ್ತು. ವೃದ್ಧೆಯ ಅಕೌಂಟ್ನಲ್ಲಿ ಮನೆ ಮಾರಿದ್ದ 1 ಕೋಟಿ ಹಣ ಇತ್ತು. ಆ 1 ಕೋಟಿ ಮೇಲೆ ಮ್ಯಾನೇಜರ್ ಮೇಘನ ಕಣ್ಣಿತ್ತು. ಬಾಂಡ್ ಅವಧಿ ಮುಗ್ದಿದೆ ಅಂತ ಕತೆ ಕಟ್ಟಿತ್ತು. ಸಹಿ ಮಾಡಿದ 2 ಖಾಲಿ ಚೆಕ್ ಅನ್ನ ಪಡೆದಿದ್ದು ಮೇಘನ. 50 ಲಕ್ಷ ಹಣ ಸ್ನೇಹಿತರ ಅಕೌಂಟಿಗೆ ವರ್ಗಾವಣೆ ಮಾಡಿದಾಳೆ. ವೃದ್ಧೆಯನ್ನ ಅದೇ ಬ್ಯಾಂಕಿನ ಡೆಪ್ಯೂಟಿ ಮ್ಯಾನೇಜರ್ ವಂಚಿಸಿರುವಂತ ಕತೆ. ವೃದ್ಧ ದಂಪತಿಗೆ 50 ಲಕ್ಷ ವಂಚನೆ ಆಗಿದೆ. ವೃದ್ಧೆಯ ಅಕೌಂಟ್ನಲ್ಲಿ 1 ಕೋಟಿ ಹಣ ಇತ್ತು. ಮನೆ ಮಾರಿದ್ದಂತ 1 ಕೋಟಿ ಹಣ. ಬ್ಯಾಂಕಿನ ಮ್ಯಾನೇಜರ್ ಮೇಘನ ಜೊತೆ ಈ ವೃದ್ಧೆಗೆ ತುಂಬಾ ಚೆನ್ನಾಗಿ ಪರಿಚಯ ಇತ್ತು. ಮ್ಯಾನೇಜರ್ ಮೇಘನ ಕತೆ ಕಟ್ಟುತ್ತಾಳೆ. ಬಾಂಡ್ ಅವಧಿ ಮುಗಿದಿದೆ ಅಂತ ಸಹಿ ಮಾಡದಂತ 2 ಖಾಲಿ ಚೆಕ್ ಅನ್ನ ಮೇಘನ ಆ ವೃದ್ಧೆಯಿಂದ ಪಡಿತಾಳೆ. 50 ಲಕ್ಷ ಹಣವನ್ನ ಸ್ನೇಹಿತರ ಅಕೌಂಟ್ಗೆ ವರ್ಗಾವಣೆ ಮಾಡುತ್ತಾಳೆ. ವೃದ್ಧೆಯ 50 ಲಕ್ಷ ವಂಚನೆ ಬಯಲಾಗಿದ್ದು ಹೇಗೆ? ವೃದ್ಧೆಯ ಮೊಬೈಲ್ ಅನ್ನ ಪರಿಶೀಲನೆ ಮಾಡದಂತ ಮಗನಿಗೆ ಡೌಟ್ ಬಂದಿದೆ. ಬ್ಯಾಂಕ್ನಿಂದ ಬಂದ ಮೆಸೇಜ್ ನೋಡಿ ಅನುಮಾನ ಬಂದಿದೆ. ಫೆಬ್ರವರಿ 13ಕ್ಕೆ ಬೇರೆ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ. ಗಿರಿನಗರ ಪೊಲೀಸ್ ಠಾಣೆಗೆ ತೆರಳಿ ವೃದ್ಧೆ ದೂರನ್ನ ಕೊಡ್ತಾರೆ. ಮೇಘನ ಬಂಧಿಸಿ ವಿಚಾರಣೆ ಮಾಡ್ತಾರೆ ಗಿರಿನಗರ ಪೊಲೀಸರು. ಐಷಾರಾಮಿ ಜೀವನ ನಡೆಸೋದಕ್ಕೆ ಮೇಘನ ಈ ರೀತಿ ವಂಚಿಸಿದ್ಲಂತೆ. ಮೇಘನಾಗೆ ಸಹಾಯ ಮಾಡಿದ ಪ್ರಿಯಕರನೂ ಕೂಡ ಅರೆಸ್ಟ್ ಆಗಿದ್ದಾನೆ. ವಿಚಾರಣೆಯ ವೇಳೆ ಲಕ್ಕಿ ಭಾಸ್ಕರ್ ಸಿನಿಮಾ ಕತೆ ಹೇಳಿದಾಳೆ ಮೇಘನ. ಮೋಸ ಮಾಡೋ ಉದ್ದೇಶ ಇರಲಿಲ್ಲ, ಹಣದ ಅವಶ್ಯಕತೆ ಇತ್ತು. ಆ ದುಡ್ಡಲ್ಲಿ ಲಾಭ ಗಳಿಸಿ ಮತ್ತೆ ವೃದ್ಧೆಗೆ ಕೊಡೋ ಪ್ಲಾನ್ ಇತ್ತು. ಒಟ್ಟು 50 ಲಕ್ಷ ಹಣವನ್ನ ಈಗ ಗಿರಿನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಾರ್ಚ್ 3ನೇ ತಾರೀಕಿಗೆ ಒಬ್ಬರು ಸೀನಿಯರ್ ಸಿಟಿಜನ್ ಸಾವಿತ್ರಮ್ಮ ಅಂತ 76 ವರ್ಷ ಗಿರಿನಗರದವರು, ಅವರು ಕಂಪ್ಲೇಂಟ್ ಮೇಲೆ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಚೀಟಿಂಗ್ ಕೇಸ್ ರಿಜಿಸ್ಟರ್ ಆಯಿತು. ಆ ಕೇಸ್ ಸಾರಾಂಶ ಅಂದರೆ ಇವರು ಇಂಡಸ್ ಇಂಡ್ ಬ್ಯಾಂಕ್ಗೆ ಹೋಗೋದ ನಂತರ ಅಲ್ಲಿ ಒಬ್ಬರು ಡೆಪ್ಯೂಟಿ ಮ್ಯಾನೇಜರ್ ಇರ್ತಾರೆ ಮೇಘನಾ ಅಂತ. ಅವರು ಒಂದು ಆಪರ್ಚುನಿಟಿ ನೋಡಿಬಿಟ್ಟು ಅವರಿಗೆ ಬೇರೆ ಕಡೆ ಸಿಗ್ನೇಚರ್ ತಗೊಂಡು ಚೀಟಿಂಗ್ ಉದ್ದೇಶದಿಂದ ಅವರು ಒಬ್ಬರ ಸ್ನೇಹಿತರ ಜೊತೆ ಸೇರಿಬಿಟ್ಟು ಬೇರೆ ಅಕೌಂಟ್ಗೆ 50 ಲಕ್ಷ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ತದನಂತರ ಅವರು ಅವ್ರ ಪ್ಲ್ಯಾನ್ ಅವ್ರ ಜೊತೆ ಯಾವ ರೀತಿ ಡಿವೈಡ್ ಮಾಡಬೇಕು ಆ ಉದ್ದೇಶದಿಂದ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್,
ವೃದ್ಧ ದಂಪತಿಗೆ 50 ಲಕ್ಷ ವಂಚನೆ ಮಾಡಿರುವಂತಹ ಸ್ಟೋರಿ. ಇದು ಬಯಲಾಗಿದ್ದು ಹೇಗೆ, ಈಕೆಯೇ ಅಂತ ಗೊತ್ತಾಗಿದ್ದು ಹೇಗೆ? ಖಂಡಿತವಾಗಿ ಶ್ವೇತಾ, ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ವಂಚನೆಗಳು ಮಾಡ್ತಾ ಇರುವಂತದ್ದು ಹೆಚ್ಚಾಗಿದೆ. ಆದ್ರೆ ಇದೀಗ ಇಂಡಸ್ ಬ್ಯಾಂಕ್ನವರೇ ಈ ರೀತಿಯಾಗಿ ವಂಚನೆ ಮಾಡಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಈ ಮೇಘನ ಏನಿದ್ಲು ಇಂಡಸ್ ಬ್ಯಾಂಕ್ ನಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಆಗಿರ್ತಾಳೆ. ಈಕೆ ಈ ವೃದ್ಧ ಮಹಿಳೆ ಸಾವಿತ್ರಮ್ಮ ಏನಿದ್ಲು ಆಕೆಗೆ ತುಂಬಾ ಆಪ್ತೆಯಾಗಿ, ಅಂದ್ರೆ ಎಲ್ಲ ಬ್ಯಾಂಕ್ ವ್ಯವಹಾರ ಅಲ್ಲಿಂದಾನೇ ಮಾಡ್ತಾ ಇರುತ್ತೆ. ಈಗ ಹೋಗ್ತಾ ಬರ್ತಾ ಈ ಮೇಘನ ಪರಿಚಯ ಆಗಿರುತ್ತೆ. ಈ ಸಂದರ್ಭದಲ್ಲಿ ಆಕೆ ಸಾವಿತ್ರಮ್ಮಳನ್ನ ಏನ್ ಯಾಮಾರಿಸಿ ಯಾವ್ದೋ ಒಂದು ಬೇರೆ ಬೇರೆ ಅದಕ್ಕೆ ಅಂದ್ರೆ ಆಕೆದು FD ಅಕೌಂಟ್ ಮಾಡಿಸ್ತೀನಿ ಈ ರೀತಿಯಾಗಿ ಏನೇನೋ ಒಂದು ಕತೆ ಕಟ್ಟಿ ಆಕೆ ಬಳಿ 1-2 ಚೆಕ್ಗಳಿಗೆ ಸೈನ್ ಮಾಡಿಸ್ಕೊಂಡು ನಂತರ ಅದನ್ನ ಬೇರೆಯವರಿಗೆ ವರ್ಗಾವಣೆ ಮಾಡಿ ಈ ವಂಚನೆ ಮಾಡಿರುವಂತದ್ದು. ಯಾವಾಗ ಈ ಮೊಬೈಲ್ ಅನ್ನ ಮಗ ಚೆಕ್ ಮಾಡ್ತಾನೆ ಆಗ ಗೊತ್ತಾಗುತ್ತೆ. ಕೂಡ್ಲೆ ಈ ಎಲ್ಲ ಟ್ರಾನ್ಸಾಕ್ಷನ್ ಎಲ್ಲ ಮಾಡಿದ್ದಂತೂ ಈ ಮೇಘ ಅಂತ ಹೇಳಿ ಗೊತ್ತಾಗುತ್ತೆ. ಹೀಗಾಗಿ ಆ ಮೇಘನ ಹೋಗಿ ಬ್ಯಾಂಕ್ಗೆ ತೆರಳಿ ಕೇಳಿದಂತ ಸಂದರ್ಭದಲ್ಲಿ ಆಕೆ ತಡಬಡಾಯಿಸೋದು ಜೊತೆಗೆ ಬೇರೆ ಬೇರೆ ಕಾರಣ ಕೊಡೋದು ಈ ರೀತಿಯಾಗಿ ಮಾಡ್ತಾಳೆ. ಕೂಡಲೇ ಆಕೆಯ ಮೇಲೆ ಅನುಮಾನ ಬರುತ್ತೆ. ಗಿರಿನಗರ ಪೊಲೀಸರಿಗೆ ಒಂದು ದೂರನ್ನ ಕೊಡ್ತಾರೆ. ದೂರು ಕೊಟ್ಟ ನಂತರ ಆಕೆಯನ್ನ ಕರೆಸಿ ವಿಚಾರಣೆ ಮಾಡಿದಾಗ ಗೊತ್ತಾಗಿದೆ. ಇನ್ನು ಈ ಪ್ರಕರಣದಲ್ಲಿ 4 ಬಂಧನ ಆಗಿರುವಂತದ್ದು. ಶಿವಪ್ರಸಾದ್ ಅಂತ ಹೇಳಿ ಆತನನ್ನ ಮದುವೆ ಆಗಿದ್ದಾಳೆ. ಆದ್ರೆ ಆತನಿಗೂ ಕೂಡ ಮತ್ತೊಂದು ಮದುವೆ ಆಗಿದ್ದು ಬೆಂಗಳೂರಿನಲ್ಲಿ ತನ್ನ ಹೆಂಡತಿಯನ್ನ ಬಿಟ್ಟು ಈಕೆ ಜೊತೆ ಆತ ವಾಸವಾಗಿದ್ದ ಅನ್ನುವಂತ ವಿಚಾರ ಕೂಡ ಗೊತ್ತಾಗಿರುವಂತದ್ದು. ಜೊತೆಗೆ ಅಕೌಂಟ್ಗೆ ಸಪೋರ್ಟ್ ಮಾಡಿದಂತ 2 ಆರೋಪಿಗಳನ್ನು ಕೂಡ ಈಗಾಗಲೇ ಬಂಧನ ಮಾಡಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.